ರೆಡ್ ಅಲರ್ಟ್ ಘೋಷಣೆ ಮಾಡಿದ ರಾಜಸ್ಥಾನ. ಇದೆಲ್ಲವೂ ಕೂಡ ಗಡಿಗೆ ಹೊಂದಿಕೊಂಡಿರುವಂಥ ರಾಜ್ಯಗಳು. ಈಗಾಗಲೇ 18 ಜಿಲ್ಲೆಗಳಲ್ಲಿ ಬ್ಲ್ಯಾಕ್ಔಟ್ ಅಂದರೆ ಅಲ್ಲಿ ಎಲ್ಲೂ ಕೂಡ ಲೈಟ್ ಹಾಕೋಂಗಿಲ್ಲ, ಆಫ್ ಮಾಡಬೇಕು. ಗಡಿ ಭಾಗದ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗ್ತಾ ಇದೆ. ಇದು ಪೂರ್ಣ ಪ್ರಮಾಣದ ಯುದ್ಧದತ್ತ ಸಾಗ್ತಾ ಇದೆ. ಆದರೆ ಡೋಂಟ್ ವರಿ, ನಮ್ಮ ಪರವಾಗಿ ಶ್ರೀಕೃಷ್ಣನು ಇದ್ದಾನೆ. ಶ್ರೀಕೃಷ್ಣನ ಸುದರ್ಶನ ಚಕ್ರ ಕೂಡ ಇದೆ. ಮಾಕ್ ಡ್ರಿಲ್ಲಲ್ಲಿ ಇದನ್ನೇ ಮೊನ್ನೆ ಹೇಳಿಕೊಟ್ಟಿದ್ದು. ಸೈರನ್ ಆದ ತಕ್ಷಣ ಏರ್ ಸ್ಟ್ರೈಕ್ ಆಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಆಗಿರುತ್ತೆ. ಲೈಟ್ ಆಫ್ ಮಾಡಬೇಕು. ಇನ್ನು ಜಮ್ಮು ಬಳಿಕ ಗುಜರಾತ್ ಮೇಲೂ ಪಾಕ್ ದಾಳಿಗೆ ಯತ್ನ. ಪಾಕ್ ದಾಳಿ ವಿಫಲಗೊಳಿಸಿದ ಭಾರತ ಸೇನೆ. ಇದು ಕೂಡ ಗಡಿ ಪ್ರದೇಶವಾಗುತ್ತೆ. ಈಗಾಗಲೇ 3 ವಿಮಾನಗಳನ್ನು ಹೊಡೆದುರುಳಿಸಿದೆ ಭಾರತ. ಹಾಗೇನೆ ನೌಕಾಪಡೆ ಕೂಡ ಸನ್ನದ್ಧವಾಗಿ ನಿಂತಿದೆ. ನಿಮಗೆ ನೆನಪಿರಬಹುದು ಕೆಲವರಿಗೆ, 71ರ ಯುದ್ಧದ ಸಂದರ್ಭದಲ್ಲಿ ಅದು ಅನೇಕ ಸಿನಿಮಾಗಳೆಲ್ಲ ಬಂದಿತ್ತು. ನಾವು ಗೆದ್ದಿದ್ದೀವಿ, 13 ದಿನಗಳಲ್ಲಿ ಗೆಲ್ತೀವಿ ನಿಜ. ಆದರೆ ಕೋಆರ್ಡಿನೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಅಲ್ಲೊಂದು ಹೈರಾರ್ಕಿ ಬರುತ್ತೆ. ಭೂಸೇನೆ ಮುಖ್ಯಸ್ಥ ವಾಯುಸೇನೆ ಮುಖ್ಯಸ್ಥರ ಜೊತೆ ಮಾತನಾಡಿ ಆರ್ಡರ್ ಕೊಡ್ಬೋದಾ, ನೌಕಾದಳ ಮುಖ್ಯಸ್ಥರಿಗೆ ಮಾತಾಡ್ಬೋದಾ, ಯಾರು ಫಸ್ಟ್ ಅಟ್ಯಾಕ್ ಮಾಡಬೇಕು, ಆ ಒಂದು ಕೋಆರ್ಡಿನೇಷನ್ ಮಿಸ್ಸಿಂಗ್ ಆಗಿತ್ತು. ಯಾವಾಗ CSD ರಚನೆ ಆಯಿತೋ ಈಗ ಆ ಒಂದು ಸಮಸ್ಯೆಯಿಂದ ಮುಕ್ತರಾಗಿದ್ದೀವಿ ನಾವು. ಹಾಗಾಗಿ 71ರ ಯುದ್ಧದಲ್ಲಿ ಕೊನೆ ಗಳಿಗೆಯಲ್ಲಿ ಬರುತ್ತೆ ವಾಯುಸೇನೆ ಬರುವಾಗ ಭಾಳ ಲೇಟ್ ಆಗುತ್ತೆ. ನೀವು ಡಿಸೆಂಬರ್ 13 ಒಂದೊಂದು ಸಿನಿಮಾ ಇದೆ, ನೋಡ್ಬೇಕು ನೀವು. ಲೇಟ್ ಆಗುತ್ತೆ, ಕೊನೆಗೆ ಬಂದು ಗೆಲ್ಲತ್ತೆ ನಿಜ. ಆ ಕೋಆರ್ಡಿನೇಷನ್ ಈಗ ಭಾಳ ಸ್ಟ್ರಾಂಗ್ ಆಗಿದೆ. ಭಾರತದ, ಅದರಲ್ಲೂ ಉತ್ತರ ಭಾರತ ಭಾಗದಲ್ಲಿರ್ತಕ್ಕಂಥ ಪ್ರವಾಸಿ ಜಾಗಗಳಿಂದ ಇದೀಗ ಜನರನ್ನ ಖಾಲಿ ಮಾಡಿಸೋ ಪ್ರಯತ್ನಗಳು ಆಗ್ತಾ ಇದೆ. ನಾಗಲೇ ಹೇಳ್ತಾ ಇದ್ದ ಹಾಗೆ ಯುದ್ಧ ಅನ್ನೋದು ಘೋಷಣೆ ಆದರೆ ಅಥವಾ ಈ ರೀತಿ ಶತ್ರು ರಾಷ್ಟ್ರದಿಂದ ದಾಳಿಗಳು ಮುಂದುವರೆದ್ರೆ ಮೊದಲು ಟಾರ್ಗೆಟ್ ಮಾಡೋದೇ ಜನನಿಬಿಡ ಪ್ರದೇಶಗಳನ್ನು. ಅದರ ಭಾಗವಾಗಿ ಪ್ರವಾಸಿ ಸ್ಥಳಗಳನ್ನ ಕೂಡ ಟಾರ್ಗೆಟ್ ಮಾಡೋ ಸಾಧ್ಯತೆ. ಇವಾಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಲೋಕಲ್ ಪೊಲೀಸ್, ಸ್ಥಳೀಯ ಪೊಲೀಸರು ಇಂಡಿಯಾ ಗೇಟ್ ಬಳಿಯಿಂದ ಜನರನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ಒಂದು ಜವಾಬ್ದಾರಿಯುತ ರಾಷ್ಟ್ರ ನಡೆಸ್ಕೊಳ್ಳೋದು ಹೀಗೆ. ಯುದ್ಧ ಬಾರ್ಡರ್ನಲ್ಲಿ ನಡಿಬೇಕು, ಇಲ್ಲದೆ ಹೋದ್ರೆ 2 ರಾಷ್ಟ್ರದ ಸೇನೆಯ ನಡುವೆ ನಡಿಬೇಕು. ಅಮಾಯಕ ನಾಗರಿಕರು ಈ ಯುದ್ಧದ ಪರಿಣಾಮಗಳನ್ನ ಎದುರಿಸುವಂತಾಗಬಾರ್ದು. ಹೀಗಾಗಿ ನಾಗರಿಕರ ಪ್ರಾಣವನ್ನ ಎಷ್ಟು ಸಾಧ್ಯನೋ ಅಷ್ಟು ಸುರಕ್ಷತೆಯಿಂದ ಇಡುವ ಪ್ರಯತ್ನವನ್ನ ಒಂದು ಜವಾಬ್ದಾರಿಯುತ ರಾಷ್ಟ್ರ ಮಾಡುತ್ತೆ. ಪಾಕಿಸ್ತಾನ ಹಾಗಲ್ವಲ್ಲ. ಕಚ್ನಲ್ಲೂ ಪಾಕ್ನ 3 ಡ್ರೋನ್ಗಳನ್ನ ಹೊಡೆದು ಉರುಳಿಸಲಾಗಿದೆ. ಇದೀಗ ಒಂದೊಂದರ ಲೆಕ್ಕ ಕೂಡ ಬಹಿರಂಗ ಆಗ್ತಾ ಇದೆ. ನಾವಾಗಲೇ ಹೇಳಿದ್ವಿ, 100 ಡ್ರೋನ್ಗಳು, ಪಾಕಿಸ್ತಾನದಿಂದ ಬಂದ 100 ಡ್ರೋನ್ಗಳನ್ನ ಹೊಡೆದು ಉರುಳಿಸಲಾಗಿದೆ ಅಂತ ಹೇಳಿ. ಇದೀಗ ಒಂದೊಂದರ ಲೆಕ್ಕ ಕೂಡ ಬಹಿರಂಗ ಆಗ್ತಾ ಇದೆ. ಗುಜರಾತ್ನ ಕಚ್ ಭಾಗದಲ್ಲೂ ಕೂಡ ಡ್ರೋನ್ ಮೂಲಕ ಅಟ್ಯಾಕ್ ಮಾಡೋ ಪ್ರಯತ್ನ. ಆ ಡ್ರೋನ್ಗಳನ್ನ ಕೂಡ ಹೊಡೆದು ಉರುಳಿಸಿದೆ ಭಾರತದ ಸೇನಾ ಪಡೆ. ಸೋಷಿಯಲ್ ಮೀಡಿಯಾ ನೋಡೋದಕ್ಕೆ ಒಂಥರ ಮಜಾ. ಹಳೆ ಕಾಲದಲ್ಲಿ ಒಂದು ಮಾತು ಕೇಳಿದ್ವಿ, ಕಣ್ಣನ್ ದೇವನ್ ಟೀ ಪುಡಿ, ಪಾಕಿಸ್ತಾನ ಪುಡಿ ಪುಡಿ ಅಂತೇಳಿ. ಅದು ಈಗ ಭಾಳ ನಾನಿಸ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮ ಇಬ್ಬರು ಕಲೀಗ್ ನಿರಂತರವಾಗಿ ರಿಪೋರ್ಟ್ಗಳನ್ನು ಮಾಡ್ತಾನೆ ಇದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಶ್ರೀನಗರ ಗಡಿ ಭಾಗದಿಂದ ಯುದ್ಧದ ಮಾಹಿತಿಗಳನ್ನು, ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ನೀಡ್ತಾನೆ ಇದೆ. ನಾಲ್ಕು ರಾಜ್ಯಗಳಿಗೆ ಬ್ಲ್ಯಾಕ್ಔಟ್ ಆದೇಶ.
ಶಾಲಾ ಕಾಲೇಜುಗಳಿಗೆ 3 ದಿವಸ ರಜಾ ಆ ರಾಜ್ಯಗಳಲ್ಲಿ ದಯವಿಟ್ಟು. ರೆಡ್ ಅಲರ್ಟ್ ಘೋಷಣೆ ಮಾಡಿದ ರಾಜಸ್ಥಾನ. ಇದೆಲ್ಲವೂ ಕೂಡ ಗಡಿಗೆ ಹೊಂದಿಕೊಂಡಿರುವಂಥ ರಾಜ್ಯಗಳು. ಈಗಾಗಲೇ 18 ಜಿಲ್ಲೆಗಳಲ್ಲಿ ಬ್ಲ್ಯಾಕ್ಔಟ್ ಅಂದರೆ ಅಲ್ಲಿ ಎಲ್ಲೂ ಕೂಡ ಲೈಟ್ ಹಾಕೋಂಗಿಲ್ಲ, ಆಫ್ ಮಾಡಬೇಕು. ಗಡಿ ಭಾಗದ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗ್ತಾ ಇದೆ. ಇದು ಪೂರ್ಣ ಪ್ರಮಾಣದ ಯುದ್ಧದತ್ತ ಸಾಗ್ತಾ ಇದೆ. ಆದರೆ ಡೋಂಟ್ ವರಿ, ನಮ್ಮ ಪರವಾಗಿ ಶ್ರೀಕೃಷ್ಣನು ಇದ್ದಾನೆ. ಶ್ರೀಕೃಷ್ಣನ ಸುದರ್ಶನ ಚಕ್ರ ಕೂಡ ಇದೆ. ಮಾಕ್ ಡ್ರಿಲ್ಲಲ್ಲಿ ಇದನ್ನೇ ಮೊನ್ನೆ ಹೇಳಿಕೊಟ್ಟಿದ್ದು. ಸೈರನ್ ಆದ ತಕ್ಷಣ ಏರ್ ಸ್ಟ್ರೈಕ್ ಆಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಆಗಿರುತ್ತೆ. ಲೈಟ್ ಆಫ್ ಮಾಡಬೇಕು. ಇನ್ನು ಜಮ್ಮು ಬಳಿಕ ಗುಜರಾತ್ ಮೇಲೂ ಪಾಕ್ ದಾಳಿಗೆ ಯತ್ನ. ಪಾಕ್ ದಾಳಿ ವಿಫಲಗೊಳಿಸಿದ ಭಾರತ ಸೇನೆ. ಇದು ಕೂಡ ಗಡಿ ಪ್ರದೇಶವಾಗುತ್ತೆ. ಈಗಾಗಲೇ 3 ವಿಮಾನಗಳನ್ನು ಹೊಡೆದುರುಳಿಸಿದೆ ಭಾರತ. ಹಾಗೇನೆ ನೌಕಾಪಡೆ ಕೂಡ ಸನ್ನದ್ಧವಾಗಿ ನಿಂತಿದೆ. ನಿಮಗೆ ನೆನಪಿರಬಹುದು ಕೆಲವರಿಗೆ, 71ರ ಯುದ್ಧದ ಸಂದರ್ಭದಲ್ಲಿ ಅದು ಅನೇಕ ಸಿನಿಮಾಗಳೆಲ್ಲ ಬಂದಿತ್ತು. ನಾವು ಗೆದ್ದಿದ್ದೀವಿ, 13 ದಿನಗಳಲ್ಲಿ ಗೆಲ್ತೀವಿ ನಿಜ. ಆದರೆ ಕೋಆರ್ಡಿನೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಅಲ್ಲೊಂದು ಹೈರಾರ್ಕಿ ಬರುತ್ತೆ. ಭೂಸೇನೆ ಮುಖ್ಯಸ್ಥ ವಾಯುಸೇನೆ ಮುಖ್ಯಸ್ಥರ ಜೊತೆ ಮಾತನಾಡಿ ಆರ್ಡರ್ ಕೊಡ್ಬೋದಾ? ನೌಕಾದಳ ಮುಖ್ಯಸ್ಥರಿಗೆ ಮಾತಾಡ್ಬೋದಾ? ಯಾರು ಫಸ್ಟ್ ಅಟ್ಯಾಕ್ ಮಾಡಬೇಕು? ಆ ಒಂದು ಕೋಆರ್ಡಿನೇಷನ್ ಮಿಸ್ಸಿಂಗ್ ಆಗಿತ್ತು. ಯಾವಾಗ CSD ರಚನೆ ಆಯಿತೋ ಈಗ ಆ ಒಂದು ಸಮಸ್ಯೆಯಿಂದ ಮುಕ್ತರಾಗಿದ್ದೀವಿ ನಾವು. ಹಾಗಾಗಿ 71ರ ಯುದ್ಧದಲ್ಲಿ ಕೊನೆ ಗಳಿಗೆಯಲ್ಲಿ ಬರುತ್ತೆ ವಾಯುಸೇನೆ ಬರುವಾಗ ಭಾಳ ಲೇಟ್ ಆಗುತ್ತೆ. ನೀವು ಡಿಸೆಂಬರ್ 13 ಒಂದೊಂದು ಸಿನಿಮಾ ಇದೆ, ನೋಡ್ಬೇಕು ನೀವು. ಲೇಟ್ ಆಗುತ್ತೆ, ಕೊನೆಗೆ ಬಂದು ಗೆಲ್ಲತ್ತೆ ನಿಜ. ಆ ಕೋಆರ್ಡಿನೇಷನ್ ಈಗ ಭಾಳ ಸ್ಟ್ರಾಂಗ್ ಆಗಿದೆ. ಭಾರತದ, ಅದರಲ್ಲೂ ಉತ್ತರ ಭಾರತ ಭಾಗದಲ್ಲಿರ್ತಕ್ಕಂಥ ಪ್ರವಾಸಿ ಜಾಗಗಳಿಂದ ಇದೀಗ ಜನರನ್ನ ಖಾಲಿ ಮಾಡಿಸೋ ಪ್ರಯತ್ನಗಳು ಆಗ್ತಾ ಇದೆ. ನಾಗಲೇ ಹೇಳ್ತಾ ಇದ್ದ ಹಾಗೆ ಯುದ್ಧ ಅನ್ನೋದು ಘೋಷಣೆ ಆದರೆ ಅಥವಾ ಈ ರೀತಿ ಶತ್ರು ರಾಷ್ಟ್ರದಿಂದ ದಾಳಿಗಳು ಮುಂದುವರೆದ್ರೆ ಮೊದಲು ಟಾರ್ಗೆಟ್ ಮಾಡೋದೇ ಜನನಿಬಿಡ ಪ್ರದೇಶಗಳನ್ನು. ಅದರ ಭಾಗವಾಗಿ ಪ್ರವಾಸಿ ಸ್ಥಳಗಳನ್ನ ಕೂಡ ಟಾರ್ಗೆಟ್ ಮಾಡೋ ಸಾಧ್ಯತೆ. ಇವಾಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಲೋಕಲ್ ಪೊಲೀಸ್, ಸ್ಥಳೀಯ ಪೊಲೀಸರು ಇಂಡಿಯಾ ಗೇಟ್ ಬಳಿಯಿಂದ ಜನರನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ಒಂದು ಜವಾಬ್ದಾರಿಯುತ ರಾಷ್ಟ್ರ ನಡೆಸ್ಕೊಳ್ಳೋದು ಹೀಗೆ. ಯುದ್ಧ ಬಾರ್ಡರ್ನಲ್ಲಿ ನಡಿಬೇಕು, ಇಲ್ಲದೆ ಹೋದ್ರೆ 2 ರಾಷ್ಟ್ರದ ಸೇನೆಯ ನಡುವೆ ನಡಿಬೇಕು. ಅಮಾಯಕ ನಾಗರಿಕರು ಈ ಯುದ್ಧದ ಪರಿಣಾಮಗಳನ್ನ ಎದುರಿಸುವಂತಾಗಬಾರ್ದು. ಹೀಗಾಗಿ ನಾಗರಿಕರ ಪ್ರಾಣವನ್ನ ಎಷ್ಟು ಸಾಧ್ಯನೋ ಅಷ್ಟು ಸುರಕ್ಷತೆಯಿಂದ ಇಡುವ ಪ್ರಯತ್ನವನ್ನ ಒಂದು ಜವಾಬ್ದಾರಿಯುತ ರಾಷ್ಟ್ರ ಮಾಡುತ್ತೆ. ಪಾಕಿಸ್ತಾನ ಹಾಗಲ್ವಲ್ಲ. ಕಚ್ನಲ್ಲೂ ಪಾಕ್ನ 3 ಡ್ರೋನ್ಗಳನ್ನ ಹೊಡೆದು ಉರುಳಿಸಲಾಗಿದೆ. ಇದೀಗ ಒಂದೊಂದರ ಲೆಕ್ಕ ಕೂಡ ಬಹಿರಂಗ ಆಗ್ತಾ ಇದೆ. ನಾವಾಗಲೇ ಹೇಳಿದ್ವಿ, 100 ಡ್ರೋನ್ಗಳು, ಪಾಕಿಸ್ತಾನದಿಂದ ಬಂದ 100 ಡ್ರೋನ್ಗಳನ್ನ ಹೊಡೆದು ಉರುಳಿಸಲಾಗಿದೆ ಅಂತ ಹೇಳಿ. ಇದೀಗ ಒಂದೊಂದರ ಲೆಕ್ಕ ಕೂಡ ಬಹಿರಂಗ ಆಗ್ತಾ ಇದೆ. ಗುಜರಾತ್ನ ಕಚ್ ಭಾಗದಲ್ಲೂ ಕೂಡ ಡ್ರೋನ್ ಮೂಲಕ ಅಟ್ಯಾಕ್ ಮಾಡೋ ಪ್ರಯತ್ನ. ಆ ಡ್ರೋನ್ಗಳನ್ನ ಕೂಡ ಹೊಡೆದು ಉರುಳಿಸಿದೆ ಭಾರತದ ಸೇನಾ ಪಡೆ. ಸೋಷಿಯಲ್ ಮೀಡಿಯಾ ನೋಡೋದಕ್ಕೆ ಒಂಥರ ಮಜಾ. ಹಳೆ ಕಾಲದಲ್ಲಿ ಒಂದು ಮಾತು ಕೇಳಿದ್ವಿ, ಕಣ್ಣನ್ ದೇವನ್ ಟೀ ಪುಡಿ, ಪಾಕಿಸ್ತಾನ ಪುಡಿ ಪುಡಿ ಅಂತೇಳಿ. ಅದು ಈಗ ಭಾಳ ರಾಣಿಸ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮ ಇಬ್ಬರು ಕಲೀಗ್ ನಿರಂತರವಾಗಿ ರಿಪೋರ್ಟ್ಗಳನ್ನು ಮಾಡ್ತಾನೆ ಇದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಶ್ರೀನಗರ ಗಡಿ ಭಾಗದಿಂದ ಯುದ್ಧದ ಮಾಹಿತಿಗಳನ್ನ, ಕ್ಷಣದ ಅಪ್ಡೇಟ್ಗಳನ್ನ ನಿಮಗೆ ನೀಡ್ತಾನೆ ಇದೆ.
4 ರಾಜ್ಯಗಳಿಗೆ ಬ್ಲ್ಯಾಕ್ಔಟ್ ಆದೇಶ, ಶಾಲಾ ಕಾಲೇಜುಗಳಿಗೆ 3 ದಿವಸ ರಜಾ. ಆ ರಾಜ್ಯಗಳಲ್ಲಿ ದಯವಿಟ್ಟು